ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 10 ಜನವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷಗಳ ಪ್ರಚಲಿತ ವಿದ್ಯಮಾನಗಳು 2023ರದು 300 ಮೋಸ್ಟ್ ಡೀಟೇಲ್ಡ್ MCQಗಳು, 500 ಒನ್ಲೈನರ್ಗಳು ಹಾಗೂ ವರ್ಷದ ಸಂಪೂರ್ಣ ಡೇಸ್ ಮತ್ತು ಥೀಮ್ಸ್ಗಳ ಕಾಂಬೋವನ್ನು ಕನ್ನಡ ಭಾಷೆಯಲ್ಲಿ ಪಡ್ಕೋಬೇಕು ಅಂದರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ₹90 ಪೇಮೆಂಟನ್ನು ಈ ಕೆಳಕಂಡ ಫೋನ್ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಐಡಿಗಳಿಗೆ ಸೆಂಡ್ ಮಾಡಿಬಿಟ್ಟು ಆಮೇಲೆ sbk1857@gmail.com ಅನ್ನೋ ಇಮೇಲ್ಗೆ ನೀವು ಸೆಂಡ್ ಮಾಡಿದ್ರೆ ಸ್ಕ್ರೀನ್ಶಾಟನ್ನು ನಿಮಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಸೊ ಪ್ರಶ್ನೆ, ಯಾವ ರಾಜ್ಯದಲ್ಲಿ SST ವಿದ್ಯಾರ್ಥಿಗಳಿಗೆ ಮಮತಾ ಬ್ಯಾನರ್ಜಿ ಅವರು ಯೋಗ್ಯಶ್ರೀ ಅನ್ನೋ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ಯೋಗ್ಯಶ್ರೀ ಎಂಬ ಸಮಗ್ರ ಸಮಾಜ ಕಲ್ಯಾಣ ಯೋಜನೆಯನ್ನು ಪರಿಚಯಿಸಿದ್ದಾರೆ. ಈ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಡ್ಯೂಲ್ಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದು, ನಿರ್ದಿಷ್ಟವಾಗಿ ಪ್ರವೇಶ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗುರಿಯಾಗಿಸಿ ತಂದಿರತಕ್ಕಂಥ ಯೋಜನೆಯಾಗಿದೆ. ಯೋಗ್ಯಶ್ರೀ ಯೋಜನೆಯು ರಾಜ್ಯಾದ್ಯಂತ 50 ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಕೇಂದ್ರಗಳು SC/ST ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡುವ ಕಡೆ ಕೇಂದ್ರೀಕರಿಸುತ್ತದೆ. ಒಂದೇ ಸಂಗೀತ ಕಚೇರಿಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಸುಚೇತಾ ಸತೀಶ್ ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ? 110, 140, 100, 125. ಪ್ರಶ್ನೆಗೆ ಸರಿಯಾದ ಉತ್ತರ 140 ಭಾಷೆಗಳು. ನವೆಂಬರ್ 24, 2023ರಲ್ಲಿ ದುಬೈನಲ್ಲಿ ನಡೆದಂಥ ಕನ್ಸರ್ಟ್ಸ್ ಫಾರ್ ಕ್ಲೈಮೇಟ್ನಲ್ಲಿ ಕೇರಳದ ಹದಿಹರೆಯದ ಸುಚೇತಾ ಸತೀಶ್ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಬೆರಗುಗೊಳಿಸುವ 140 ಭಾಷೆಗಳಲ್ಲಿ ಹಾಡುವ ಮೂಲಕ ಅವರು ಪ್ರೇಕ್ಷಕರನ್ನ ಆಕರ್ಷಿಸಿದ್ದರು ಮತ್ತು ಅವರ ಸಂಗೀತ ಪರಾಕ್ರಮಕ್ಕಾಗಿ ವ್ಯಾಪಕವಾದ ಮೆಚ್ಚುಗೆಯನ್ನು ಅವರು ಪಡೆದುಕೊಂಡಿದ್ದರು. ಶ್ರೀಮತಿ ಸತೀಶ್ ಅವರ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದು 29 ಭಾರತೀಯ ಭಾಷೆಗಳಲ್ಲಿ ಮತ್ತು 91 ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಈ ಹಾಡುಗಳನ್ನು ಹಾಡಿದ್ರು. ಜುಲೈ 2023ರಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ನಂತರ ಯಾವ ರಾಜ್ಯದ ಮುಲುಗು ಜಿಲ್ಲೆ ಅನಿರೀಕ್ಷಿತ ಪುರಾತತ್ವ ಶಾಸ್ತ್ರದ ಬಹಿರಂಗಪಡಿಸುವಿಕೆಗೆ ವೇದಿಕೆಯಾಗಿತ್ತು? ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು. ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ ಕ್ವಾಡ್ಸೈಸ್ ಉಪಕರಣಗಳ ಹೊಸ ಆವಿಷ್ಕಾರ ಇದು ಕಾರಣವಾಗಿತ್ತು. ಅಲ್ಲಿ ಪ್ರವಾಹದ ನಂತರ ಬತ್ತಿದ ಹೊಳೆ ಮರಳಿನಲ್ಲಿ ಉಪಕರಣಗಳು ಮತ್ತು ಕೈಕೊಡಲಿಗಳು ಕಂಡುಬಂದಿದ್ವು. ಉಪಕರಣಗಳ ಹೊಸ ಆವಿಷ್ಕಾರವು ತೆಲಂಗಾಣ ಮತ್ತು ಮಧ್ಯ ಭಾರತದ ಸುತ್ತಮುತ್ತಲಿನ ಮಾನವ ಸಂತತಿಗಳ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳುವಳಿಕೆಯನ್ನು ನೀಡುತ್ತೆ. ತೆಲಂಗಾಣದ ಈಶಾನ್ಯ ಭಾಗದಲ್ಲಿರುವ ಮುಲುಗು, ಜಯಶಂಕರ, ಭೂಪಾಲಪಲ್ಲಿ ಮುಂತಾದ ಜಿಲ್ಲೆಗಳು ಜುಲೈ 2023ರಲ್ಲಿ ಪ್ರವಾಹಕ್ಕೆ ಒಳಗಾಗಿದ್ವು. ಯಾವ ಸರ್ಕಾರಿ ಸಚಿವಾಲಯ 2023ರ ರಾಷ್ಟ್ರೀಯ ಖೇಲ ಪ್ರೋತ್ಸಾಹನ ಪುರಸ್ಕಾರವನ್ನು ಘೋಷಿಸಿದೆ? ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಹಣಕಾಸು ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ 1, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ 2023ರ ಪ್ರತಿಷ್ಠಿತ ರಾಷ್ಟ್ರೀಯ ಖೇಲ ಪ್ರೋತ್ಸಾಹನ ಪುರಸ್ಕಾರವನ್ನು ಅನಾವರಣಗೊಳಿಸಿದೆ. ಈ ಪ್ರಶಸ್ತಿಗಳು ಕಾರ್ಪೊರೇಟ್ ಸಂಸ್ಥೆಗಳು, ಕ್ರೀಡಾ ನಿಯಂತ್ರಣ ಮಂಡಳಿಗಳು, NGOಗಳು ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾ ಸಂಸ್ಥೆಗಳು ಭಾರತದಲ್ಲಿ ಕ್ರೀಡೆಯ ಪ್ರಚಾರ ಮತ್ತು ಅಭಿವೃದ್ಧಿಗೆ ನೀಡಿದ ಶ್ಲಾಘನೀಯ ಕೊಡುಗೆಗಳಿಗೆ ಸಾಕ್ಷಿಯಾಗ್ತವೆ. ಪ್ರತಿಷ್ಠಿತ ಪುರಸ್ಕಾರವನ್ನು ಜನವರಿ 9, 2024ರಂದು ರಾಷ್ಟ್ರೀಯ ಭವನದಲ್ಲಿ ರಾಷ್ಟ್ರಪತಿಗಳು ನೀಡುವ ಮೂಲಕ ಗೌರವಿಸಲಾಯಿತು. ಭಾರತದ ಪ್ರಧಾನಮಂತ್ರಿಯವರು ಯಾವ ನಗರ ಮತ್ತು ಲಕ್ಷದ್ವೀಪಗಳ ನಡುವೆ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕ ಯೋಜನೆಯನ್ನು ಉದ್ಘಾಟಿಸಿದರು? ಮುಂಬೈ, ಕೊಚ್ಚಿ, ಮಂಗಳೂರು, ಗೋವಾ. ಸರಿಯಾದ ಉತ್ತರ ಕೊಚ್ಚಿ. ತಂತ್ರಜ್ಞಾನ, ಇಂಧನ, ಜಲಸಂಪನ್ಮೂಲ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ನಡುವೆ ಕೊಚ್ಚಿ ಲಕ್ಷದ್ವೀಪ ದ್ವೀಪಗಳ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕ ಯೋಜನೆಯನ್ನು ಭಾರತದ ಪ್ರಧಾನಮಂತ್ರಿಗಳು ಉದ್ಘಾಟಿಸಿದರು.
ಹೈಡ್ರೋಕಾರ್ಬನ್ ವಲಯದಲ್ಲಿ ಸಹಯೋಗ ಬೆಳೆಸಲು ಭಾರತದ ಕೇಂದ್ರ ಕ್ಯಾಬಿನೆಟ್ ಮತ್ತು ಕೆಳಕಂಡ ಯಾವ ದೇಶದೊಂದಿಗೆ ತಿಳುವಳಿಕೆ ಒಪ್ಪಂದವನ್ನ ಅನುಮೋದಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗಯಾನಾ. ಹೈಡ್ರೋಕಾರ್ಬನ್ ವಲಯದ ಮೌಲ್ಯ ಸರಪಳಿಯ ವಿವಿಧ ಅಂಶಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಭಾರತ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹಾಗೂ ಗಯಾನಾ ಗಣರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳ ಸಚಿವಾಲಯಗಳ ನಡುವೆ ಒಂದು ತಿಳುವಳಿಕೆ ಒಪ್ಪಂದಕ್ಕೆ ಕೇಂದ್ರದ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಗಯಾನಾ ದೇಶದ ರಾಜಧಾನಿ ಜಾರ್ಜ್ ಟೌನ್. ಅಲ್ಲಿಯ ಅಧ್ಯಕ್ಷರು ಇರ್ಫಾನ್ ಅಲಿ, ಪ್ರಧಾನಮಂತ್ರಿ ಮಾರ್ಕ್ ಫಿಲಿಪ್ಸ್. ಬಾಂಗ್ಲಾದೇಶದ 2024ರ ಚುನಾವಣೆಯಲ್ಲಿ ಗೆದ್ದು ಐತಿಹಾಸಿಕ 5ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಖಲೀದಾ ಜಿಯಾ, ಅಬ್ದುಲ್ ಹಮೀದ್, ಮೊಹಮ್ಮದ್ ರೆಹಮಾನ್, ಶೇಖ್ ಹಸೀನಾ. ಪ್ರಶ್ನೆಗೆ ಸರಿಯಾದ ಉತ್ತರ ಶೇಖ್ ಹಸೀನಾ. ಪ್ರಸ್ತುತ ನಡೆದಂಥ ಮಹತ್ವದ ಘಟನೆಗಳಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರು 2024ರ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಐತಿಹಾಸಿಕವಾಗಿ 5ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಈ ವಿಜಯದ ನಂತರ ವಿಶ್ವದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಸರ್ಕಾರದ ಮಹಿಳಾ ಮುಖ್ಯಸ್ಥೆ ಎನ್ನುವ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ. 2023ರಲ್ಲಿ ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಕೆಲಸ ಮಾಡುವ ಮಹಿಳೆಯರಿಗೆ ಬೆಂಬಲ ನೀಡುವಲ್ಲಿ ಭಾರತದ ಯಾವ ನಗರ ಅತ್ಯುತ್ತಮ ಭಾರತೀಯ ನಗರ ಎಂಬ ಸ್ಥಾನವನ್ನು ಪಡೆದುಕೊಂಡಿದೆ? ಚೆನ್ನೈ, ಮುಂಬೈ, ದೆಹಲಿ, ಕೋಲ್ಕತ್ತಾ. ಸರಿಯಾದ ಉತ್ತರ ಚೆನ್ನೈ. ಅವತಾರ್ ಗ್ರೂಪ್ಸ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ವರದಿ ಭಾರತದಲ್ಲಿ ಮಹಿಳೆಯರಿಗಾಗಿ 2023ರ ಉನ್ನತ ನಗರಗಳ ಅಧ್ಯಯನದ ಪ್ರಕಾರ ಕೆಲಸ ಮಾಡುವ ಮಹಿಳೆಯರಿಗೂ ಆ ಸ್ಥಳಕ್ಕೆ ಒಳಗೊಳ್ಳುವಿಕೆ ಮತ್ತು ಅಲ್ಲಿ ಅವರಿಗೆ ನೀಡುವಂಥ ಬೆಂಬಲ, ಈ 2 ವಿಷಯಗಳ ಆಧಾರದ ಮೇಲೆ ತಮಿಳುನಾಡಿನ ರಾಜಧಾನಿಯಾದ ಚೆನ್ನೈ ಮೊದಲ ಸ್ಥಾನವನ್ನು, ಅಂದರೆ ಮಹಿಳೆಯರಿಗೆ ಅತ್ಯುತ್ತಮ ಭಾರತೀಯ ನಗರ ಎನ್ನುವ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಅಧ್ಯಯನವು 111 ನಗರಗಳನ್ನು ವಿಶ್ಲೇಷಿಸಿದ್ದು ಪ್ರತಿಯೊಂದಕ್ಕೂ ಅವರ ಸಾಮಾಜಿಕ ಸೇರ್ಪಡೆ ಸ್ಕೋರ್ ಮತ್ತು ಕೈಗಾರಿಕಾ ಸೇರ್ಪಡೆ ಸ್ಕೋರ್ ಆಧಾರದ ಮೇಲೆ ಅಂಕಗಳನ್ನು ನೀಡಲಾಗ್ತಿತ್ತು. 2 ವಿಭಾಗಗಳಲ್ಲಿ ತಮಿಳುನಾಡಿನ ನಗರಗಳು ಅಗ್ರಸ್ಥಾನವನ್ನು ಪಡೆದುಕೊಂಡಿವೆ. ಟಾಪ್ 10 ಸೂಚ್ಯಂಕದಲ್ಲಿ ತಮಿಳುನಾಡಿನಿಂದ ಮಿಲಿಯನ್ ಪ್ಲಸ್ ವಿಭಾಗದಲ್ಲಿ ಚೆನ್ನೈ ಮತ್ತು ಕೊಯಮತ್ತೂರು ಮಾತ್ರ ಟಾಪ್ 10 ಶ್ರೇಯಾಂಕಗಳನ್ನು ಪಡೆದುಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.